ಬೇಲ್ ವಜಾಗೊಳಿಸಿದ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶೆ ಶಾರದಾ. 1 ವಾರಗಳ ಹೈಡ್ರಾಮಕ್ಕೆ ಕೊನೆಗೂ ತೆರೆ ಎಳೆದ ಕೋರ್ಟ್. ಲೋಕಾಯುಕ್ತ ವಕೀಲರ ಸಂಘದ ಹೋರಾಟಕ್ಕೆ ತಾತ್ಕಾಲಿಕ ಜಯ. ಪಿಎಸ್ಐ ಶರಣಪ್ಪ, ಎಎಸ್ಐ ವೆಂಕಟೇಶ್ ಬಂಧನ ಯಾವಾಗ? ಲಂಚ ಪಡೆದು ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಪಿಎಸ್ಐ ಹಾಗೂ ಎಎಸ್ಐಗೆ ಬೇಲ್ ಕೊಟ್ಟ ವಿಚಾರದ ವಿರುದ್ಧ ಲೋಕಾಯುಕ್ತ ಮತ್ತು ವಕೀಲರ ಸಂಘದ ಹೋರಾಟಕ್ಕೆ ತಾತ್ಕಾಲಿಕ ಜಯ ಸಿಕ್ಕಿದಂತಾಗಿದ್ದು, ಇತ್ತ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಜೈಲಿಗೆ ಸೇರುವ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಹಾಗೂ ಎಎಸ್ಐ ವೆಂಕಟೇಶ್ ಬಿ ರಿಪೋರ್ಟ್ ಹಾಕೋದಕ್ಕೆ ಮೋಟ್ಲೂರು ರಾಘವೇಂದ್ರ ಅನ್ನೋರ ಬಳಿ 1 ಲಕ್ಷಕ್ಕೆ ಬೇಡಿಕೆ ಇಟ್ಟು 70,000 ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಇತ್ತ ಹರಸಾಹಸ ಪಟ್ಟು ಪೊಲೀಸ್ ಆಫೀಸರ್ಗಳನ್ನೇ ಟ್ರ್ಯಾಪ್ ಮಾಡಿದ್ದ ಲೋಕಾಯುಕ್ತರ ಪ್ರಕರಣಕ್ಕೆ ಯಾವುದೇ ವಿಚಾರಣೆ ಮಾಡದೆ ಲೋಕಾಯುಕ್ತ ಪರ ವಕೀಲರ ಆಕ್ಷೇಪಣೆ ಪಡೆಯದೆ ಕೇವಲ 15 ನಿಮಿಷದಲ್ಲೇ ಬೇಲ್ ಮಂಜೂರು ಮಾಡಿದ್ದ ವಿಚಾರದ ವಿರುದ್ಧ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ವಕೀಲರು ಸಂಘದ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅವರಿಗೆ ನೀಡಿರುವ ಇಂಟೀರಿಯಂ ಬೇಲ್ ಕ್ಯಾನ್ಸಲ್ ಮಾಡುವಂತೆ ಲೋಕಾಯುಕ್ತ ವಕೀಲ ಗೋವಿಂದ ರೆಡ್ಡಿ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿದ 3ನೇ ಹೆಚ್ಚುವರಿ ನ್ಯಾಯಾಧೀಶೆ 1 ವಾರದಿಂದ ಉಭಯ ಕಡೆ ವಕೀಲರ ವಾದ ಪ್ರತಿವಾದ ಆಲಿಸಿ ಕೊನೆಗೂ ಎಂದು ಪಿಎಸ್ಐ ಹಾಗೂ ಎಎಸ್ಐಗೆ ನೀಡಿದ್ದ ಬೇಲ್ ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕಾಯ್ದಿರಿಸಲಾಗಿತ್ತು. ಗೃಹ ನ್ಯಾಯಾಲಯವು ಇಂದು ಮಧ್ಯಾಹ್ನ 3 ಗಂಟೆಗೆ ಆದೇಶ ಮಾಡಲಾಗಿದೆ. ಆದೇಶದಲ್ಲಿ ಅವರ ಬೇಲ್ ಅರ್ಜಿಯನ್ನು ವಜಾ ಮಾಡಲಾಗಿದೆ. ನಾವು ಇಂಟ್ರಿಮ್ ಬೇಲು ವಜಾ ಮಾಡಬೇಕಂತೇಳಿ ಏನು ಅರ್ಜಿ ಹಾಕಿದ್ವಿ ಅದು ಅಲೋ ಆಗಿದೆ. ಇಂಟ್ರಿಮ್ ಬೇಲು ವಜಾ ಆಗಿದೆ. ಬೇಲ್ ಅರ್ಜಿ ಸಹ ವಜಾ ಆಗಿದೆ. ಈಗ ಅವರು ಆರೋಪಿತರು ಗೃಹ ನ್ಯಾಯಾಲಯದ ನಿರ್ದಿಷ್ಟ ಆದೇಶವಿದ್ದರೂ ಸಹ ದಿನ ನ್ಯಾಯಾಲಯದ ಮುಂದೆ ಹಾಜರಾಗಿರೋದಿಲ್ಲ. ತದನಂತರ ಗೃಹ ನ್ಯಾಯಾಲಯವು ಸದರಿಯವರು ನ್ಯಾಯಾಲಯದ ಮುಂದೆ ಖುದ್ದು ಹಾಜರಾಗಬೇಕಂದ್ಬಿಟ್ಟು ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಂತಿಮ ಆದೇಶ ಹೊರಡಿಸಬೇಕಾಗಿದೆ. ಈಗ ಅವ್ರ ಬಗ್ಗೆ ಅವರು ಏನೋ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಲಾಗುತ್ತೆ. ಮತ್ತು ಶ್ಯೂರಿಟಿ ಏನು ಕೊಟ್ಟಿದ್ದಾರೆ ಅವರು ಶ್ಯೂರಿಟಿ ವಜಾ ಮಾಡಿ ಅವ್ರಿಗೆ ಶ್ಯೂರಿಟಿಗೆ ನೋಟಿಸ್ ಕೊಡಬೇಕಾಗುತ್ತೆ. ಸೊ ಇದು ಫರ್ದರ್ ಇನ್ನೂ ಡೇಟ್ ಎಲ್ಲ ಆಗಿಲ್ಲ. ಶ್ಯೂರಿಟಿಗೆ ನೋಟಿಸ್ ಆಗುತ್ತೆ. ಬಾಂಡ್ ಏನು ಬರ್ಕೊಟ್ಟಿದ್ದಾರೆ ಅಷ್ಟು ಹಣನ ಸರ್ಕಾರ ತುಂಬಬೇಕಾಗುತ್ತೆ ಮತ್ತು ಅವರಿಗೆ ವಾರೆಂಟು ನಾನ್ ಬೇಲಬಲ್ ವಾರೆಂಟ್ ಆಗುತ್ತೆ. ಈ ಪ್ರಕರಣದ ಸಂಖ್ಯೆ ಈಗ CR ಸ್ಟೇಜಲ್ಲೇ ಇದೆ FIR ಆಗಿ. ಸೊ CR ಸ್ಟೇಜಲ್ಲಿ ಏನೊಂದು ಆರೋಪಿಗಳು ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ತಿರಸ್ಕಾರ ಮಾಡಲಾಗಿದೆ. ಹಾಗಾಗಿ ಇದು 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯಕ್ಕೆ ಬರ್ತದೆ. ಈಗ ನ್ಯಾಯಾಲಯ ತೆರವಾಗಿರೋದ್ರಿಂದ ಅಲ್ಲಿ ಇನ್ಚಾರ್ಜ್ ನ್ಯಾಯಾಧೀಶರಾಗಿ ಶ್ರೀಮತಿ ಶಾರದಾ ಮೇಡಮ್ ಅವರು ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಪ್ರಕರಣವನ್ನು ಅತ್ಯಂತ ವ್ಯಕ್ತಿಗತವಾಗಿ ನಡೆಸಿರ್ತಾರೆ. ಅದೇ ರೀತಿ ಪ್ರಾಸಿಕ್ಯೂಷನ್ ಪರವಾಗಿ ಲೋಕಾಯುಕ್ತ PP ಅವರಾದಂಥ ಗೋವಿಂದ ರೆಡ್ಡಿ ಅವರು ಸಮರ್ಥ ವಾದವನ್ನು ಮಂಡಿಸಿದ್ದಾರೆ. ಸೊ ಇವೆಲ್ಲವನ್ನು ನೋಡಿದಾಗ ನಾನು ಆಗಲೇ ಹೇಳಿದಂತೆ ಒಂದು ನ್ಯಾಯ ಸಿಗುವಂಥದ್ದು ತಡವಾಗ್ಬೋದು, ಆದರೆ ನ್ಯಾಯಕ್ಕೆ ಖಂಡಿತ ಜಯ ಸಿಗುತ್ತೆ. ಹಾಗಾಗಿ ಎಲ್ಲ ನಾನು ಚಿಕ್ಕಬಳ್ಳಾಪುರ ಗೌರವಾನ್ವಿತ ನ್ಯಾಯಾಧೀಶರಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಚಿಕ್ಕಬಳ್ಳಾಪುರ, ನಾನು ಕಳೆದ ಬಾರಿ ಹೇಳಿದಂತೆ ನಮ್ಮ ವಕೀಲರ ಸಂಘ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ನಿಂತಿರ್ತೇವೆ ಹೊರತು ಬೇರೆ ಯಾವುದೋ ಒಂದು ವ್ಯವಸ್ಥೆಗೆ ನಾವು ಬಗ್ಗುವ ಮಾತಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನನ್ನ ಮಾತಿಗೆ, ನಮ್ಮ ಆಡಳಿತ ಮಂಡಳಿ ಮಾತಿಗೆ ಗೌರವ ಕೊಟ್ಟು ಎಲ್ಲ ಸಹಕರಿಸಿದ ನನ್ನ ವಕೀಲ ಮಿತ್ರರಿಗೆ, ಸಹೋದರ ಸಹೋದರಿಯರಿಗೆ ಮತ್ತು ಹಿರಿಯ ವಕೀಲರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದೆಯೂ ಸಹ ನಮ್ಮ ಚಿಕ್ಕಬಳ್ಳಾಪುರದ ಯಾವುದೇ ಅಭಿವೃದ್ಧಿ ವಿಚಾರ ಆಗಿರ್ಬೋದು ವಕೀಲರ ಸಂಘ ಸದಾ ಜೊತೆಯಲ್ಲಿರ್ತದೆ ಅಂತ ನಾನು ಎಲ್ರಿಗೂ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ತಿಳಿಸ್ತೇನೆ. ಅದೇ ರೀತಿ ಈ ಒಂದು ವಿಚಾರವನ್ನು ಮಾಧ್ಯಮ ಮಿತ್ರರು ಬಹಳ ಕಷ್ಟಪಟ್ಟು ಕಟ್ಟುನಿಟ್ಟಾಗಿ ವರದಿಯನ್ನು ಮಾಡಿರ್ತೀರ. ತಮಗೂ ಸಹ ಈ ಒಂದು ಸಮಾಜದ ಬದಲಾವಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ತಮಗೂ ಕೂಡ ನಮ್ಮ ವಕೀಲರ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಪೊಲೀಸರನ್ನೇ ಟ್ರ್ಯಾಪ್ ಮಾಡಲು ಕಾರಣನಾದ ದೂರುದಾರ ಮೋಟ್ಲೂರು ರಾಘವೇಂದ್ರ ದೇವರೆಂದು ನಂಬಿಕೊಂಡಿರುವ ನ್ಯಾಯಾಲಯದಲ್ಲಿ ಇನ್ನೂ ನ್ಯಾಯ ಉಳಿದಿದೆ ಅನ್ನೋ ವಿಶ್ವಾಸ ನನಗೆ ಬಂದಿದೆ. ನನ್ನ ದೂರಿಗೆ ಸ್ಪಂದಿಸಿ ಬಹಳ ಎಚ್ಚರಿಕೆಯಿಂದ ಭ್ರಷ್ಟ ಪೊಲೀಸರನ್ನ ಬಲೆಗೆ ಬೀಳಿಸಿದ ಲೋಕಾಯುಕ್ತ ಸಿಬ್ಬಂದಿಗೆ
ನನ್ನ ಮನವಿಯನ್ನು ಪುರಸ್ಕರಿಸಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ ವಕೀಲರ ಸಂಘಕ್ಕೆ ಹಾಗೂ ಲೋಕಾಯುಕ್ತ ಪರ ವಾದ ಮಂಡಿಸಿದ ವಕೀಲ ಗೋವಿಂದ ರೆಡ್ಡಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಇನ್ನು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸಬೇಕು ಅಂತ ಮನವಿ ಮಾಡ್ತೇನೆ ಎಂದಿದ್ದಾರೆ. ಇವತ್ತು ನಾನು ದುಡ್ಡು ಗೆಡಲಿಲ್ಲ, ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೆ. ಖಂಡಿತವಾಗ್ಲೂ ಇವತ್ತು ನಂಬಿಕೆ ಉಳಿದಿದೆ. ನ್ಯಾಯಾಲಯದವರು ಆ ನಂಬಿಕೆ ನಮಗೆ ಉಳಿಸ್ಕೊಟ್ಟಿದ್ದಾರೆ. 15 ದಿನಗಳ ಕಾಲ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿ ಹಿಡ್ಕೊಂಡು ಬಂದು ನ್ಯಾಯಾಲಯಕ್ಕೆ ಕೊಟ್ಟಾಗ ಸ್ವಲ್ಪ ಎಲ್ಲೋ ಹಿಡಿದಿತ್ತು. ಈಗ ನ್ಯಾಯ ಅದು ನಂಬಿಕೆ ನಮ್ಗಲ್ಲಿತ್ತು, ಖಂಡಿತವಾಗ್ಲೂ ಈ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ. ಈ ದಿನ ನಮ್ಗೆ ನ್ಯಾಯ ಸಿಕ್ಕಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದ ವಕೀಲರು ಸಹ ಈ ನ್ಯಾಯಕ್ಕೆ ಪರ ನಿಂತ್ಕೊಂಡಿದ್ರು. ಅವರು ಅವ್ರ ದಿಟ್ಟ ನಿಲುವಿನಿಂದನೂ ನಮಗೊಂದು ಸಹಾಯ ಆಗಿದೆ. ಇವತ್ತು ನ್ಯಾಯ ಸಿಕ್ಕಿದೆ ಅಂತೇಳಿ ನಾನು ಇದು ಹೇಳ್ತೀನಿ. 15 ದಿನಗಳ ಕಾಲ ಕಷ್ಟಪಟ್ಟು ಕರ್ಕೊಂಡು ಹೋಗಿ ಬಿಟ್ಟಿದ್ದು 15 ನಿಮಿಷಕ್ಕೆ ಬೇಲ್ ಮಂಜೂರಾಗಿತ್ತು, ಇಂಟ್ರಿಮ್ ಬೇಲು. ಇವತ್ತು 3 ದಿನಗಳ ಕಾಲ, ಸತತ 3 ದಿನಗಳ ಕಾಲ ಹೋರಾಟ ಮಾಡಿ ನ್ಯಾಯಾಧೀಶರು ಮತ್ತು ನಮ್ಮ ಕೋರ್ಟ್ PP ಗೋವಿಂದ ರೆಡ್ಡಿ ಅವರು ಕೂಡ ಸತತ ಗಂಟೆಗಳ ಕಾಲ ವಾದ ಮಾಡಿ ಇವತ್ತು ನಮಗೆ ನ್ಯಾಯ ಕೊಡಿಸಿದ್ದಾರೆ. ಆ ಇಂಟ್ರಿಮ್ ಬೇಲ್ ಕ್ಯಾನ್ಸಲ್ ಆಗಿದೆ ಮತ್ತು ತಾತ್ಕಾಲಿಕ ಬೇಲೂ ಕ್ಯಾನ್ಸಲ್ ಆಗಿರ್ಬೋದು. ನ್ಯಾಯಾಧೀಶರಿಗೂ ಕೂಡ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಇಷ್ಟೆಲ್ಲ ನಡೀತಿದ್ರು ನೆಲದ ಕಾನೂನನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರು ತಮ್ಮ ಇಲಾಖೆಯವರೇ ತಪ್ಪು ಮಾಡಿದ್ರು ಅವರನ್ನ ತಪ್ಪಿತಸ್ಥರು ಅಂತ ಬಿಂಬಿಸಿ ಸಾರ್ವಜನಿಕರ ಮಧ್ಯೆ ತಮ್ಮ ಕರ್ತವ್ಯ ನಿಷ್ಠೆ ಮೆರೆಯಬೇಕಾಗಿದ್ದ ಪೊಲೀಸರು ಮಾತ್ರ ಲೋಕಾಯುಕ್ತರು ನಮ್ಮ ಶತ್ರುಗಳು ಎನ್ನುವಂತೆ ಬಿಂಬಿಸಲು ಹೊರಟಿದ್ದು ಮಾತ್ರ ವಿಪರ್ಯಾಸವಾಗಿದೆ.